ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್. ಆ್ಯಂಡ್ ಇವತ್ತು ಒನ್ ಮೋರ್ ಲಾಗ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಹಾಗೆ ಲಾಸ್ಟ್ ಡೇ ಏನಾಯಿತು ಕತೆ ಅದರದ್ದೆಲ್ಲ ಕಂಟಿನ್ಯೂ ಪಾರ್ಟಿಲಿರುತ್ತೆ. ಸೊ ಸುಮಾರು ವಿಚಾರಗಳನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗ್ತಿದೆ ಅಂತ. ಇವತ್ತಿನ ಕತೆ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ತುಂಬ ವಿಚಾರಗಳನ್ನ ಶೇರ್ ಮಾಡ್ಕೊತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವೇ ಯಾರಾದರೂ ನಮ್ಮ ಚಾನಲ್ನ ಇಷ್ಟಪಟ್ಟು ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತಿದ್ರೆ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಗ್ಸ್ ಇಷ್ಟ ಆಗ್ತಿದೆ ಅಂದರೆ ಒಂದೇ ಲೈಕ್ ಮಾಡಿ. ಮತ್ತು ಏನೇ ಶೇರ್ ಮಾಡಬೇಕು ಅಂದ್ಕೊಂಡ್ರು ಕೂಡ ಕಮೆಂಟ್ಸ್ ಮೂಲಕ ಶೇರ್ ಮಾಡ್ಕೋಬಹುದು. ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್. ಆ್ಯಂಡ್ ಇವತ್ತು ಮಾರ್ನಿಂಗ್ ಎದ್ದು ನಾನು ಬುಕ್ ಓದಿ ದೆನ್ ಲೆಮನ್ ವಾಟರ್ ಎಲ್ಲ ಕಂಪ್ಲೀಟ್ ಮಾಡಿ ಶೆಡ್ಯೂಲ್ ಕೂಡ ಮುಗಿಸ್ಕೊಂಡು ಹೊಸ ಒಂದು ಐಡಿಯಾದೊಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂತಂದರೆ ನಾನು ಇವಾಗ ಏನು ತೋರಿಸ್ದೆ, ಸ್ಟಿಕ್ಕಿ ಪ್ಯಾಡ್ಸ್ ನೋಟ್ಸ್ ಇರುತ್ತಲ್ಲ ಚಿಕ್ಕದು, ಅದನ್ನು ತರಿಸ್ಕೊಂಡಿದ್ದೆ ಅಮೆಝಾನಲ್ಲಿ. ಅದ್ರದ್ದು ಬೇಕಿದ್ರೆ ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ ನಾನು ನಿಮಗೆ. ನಂತರದ ಹೌಸ್ ವೈಫ್ಗಳಿಗೆ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ನಾನೇನು ಐಡಿಯಾ ಮಾಡಿದ್ದೀನಿ ಗೊತ್ತಾ, ಡೈಲಿ ಹೇಗೂ ಶೆಡ್ಯೂಲ್ ಮಾಡ್ತೀನಿ, ಬಿಫೋರ್ ಡೇನೇ ಶೆಡ್ಯೂಲ್ ಮಾಡಿರ್ತೀನಿ. ಆ್ಯಂಡ್ ಎಲ್ಲದೂ ಕೂಡ ಪರ್ಸ್ನಲ್ ಪ್ರೊಫೆಷ್ನಲ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿರುತ್ತೆ. ಆದರೆ ಇದು ಮೇನ್ ಆಗಿ ನನ್ನ ಪರ್ಸ್ನಲ್ ಅಂದರೆ ಒಂದು ಚಾಲೆಂಜ್ ಅಂತ ಇರುತ್ತೆ. ಡೈಲಿ ಮಾರ್ನಿಂಗ್ ಹಿಂಗೆ ಇದ್ದಾಗ 5 ಟಾಸ್ಕ್ ರೀಸೆಂಟ್ಲಿ ಬುಕ್ಕಲ್ಲಿ ಓದಿರೋದು, ಇದು ನಂಗೆ ತುಂಬ ಇಷ್ಟ ಆಯಿತು. ಈ ಒಂದು ಟಿಪ್ಸ್ ಪ್ರಾಡಕ್ಟಿವಿಟಿನ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಪರ್ಟಿಕ್ಯುಲರ್ ಆಗಿ ನಾವು ಮಾಡುವಂಥ 5 ಟಾಸ್ಕ್ನ ಬರ್ಕೋಬೇಕು. ಸೊ ಒಂದು ಟಾಸ್ಕ್ ನಾವೇನು ಕಂಪ್ಲೀಟ್ ಮಾಡ್ತಾ ಇರ್ತೀವಿ ಅದು ವಿತೌಟ್ ಕಂಪ್ಲೀಟ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಟಾಸ್ಕ್ ಹತ್ರ ಹೋಗಬಾರ್ದು. ಇದು ಈ ಚಾಲೆಂಜ್. ಇದೊಂಥರ ಹೆಂಗಿರುತ್ತೆ ಅಂದರೆ ಕ್ಲಮ್ಸಿ ಮೈಂಡ್ ಇರುತ್ತೆ ಗೊತ್ತಾ. ಕೆಲವೊಬ್ಬರು ಅದು ಮಾಡಬೇಕು ಇದು ಮಾಡಬೇಕು ಯಾವ್ದು ಮಾಡ್ಬೇಕು ಅರ್ಥನೇ ಆಗ್ತಿಲ್ಲ ಅಂತೇಳಿ. ಸೊ ಆ ಥರದವ್ರಿಗೆ ಸಕ್ಕ ಚೆನ್ನಾಗಿ ಅನಿಸುತ್ತೆ. ಸೊ ನೀವು ಬೇಕಾದ್ರೆ ಟ್ರೈ ಮಾಡಿ. ಇದ್ರ ಮೂಲಕನೇ ಟ್ರೈ ಮಾಡ್ಬೋದು, ಅಥವಾ ನಾರ್ಮಲಿ ನಿಮ್ಮ ಹತ್ರ ಏನಾದರೂ ಸಣ್ಣದಾಗಿ ಬುಕ್ ಇದೆನೋ ಅಥವಾ ಏನೋ ನೋಟ್ ಮಾಡೋವಂಥದ್ದು ಏನಾದರೂ ಇತ್ತು ಅಂದರೆ ಅದರಲ್ಲೂ ಕೂಡ ಟ್ರೈ ಮಾಡಿ. ನನಗೇನಿದೆ ತುಂಬ ಇಷ್ಟ ಆಯಿತು. ಸ್ಟಿಕ್ ಆನ್ ಮಾಡೋದಕ್ಕೆ ಒಂಥರ ಕ್ರೇಜಿ ಅನಿಸುತ್ತೆ. ಅದಕ್ಕೆ ಈ ಥರದೊಂದು ಮೆಥಡ್ನ ಫಾಲೋ ಮಾಡ್ತಾ ಇದ್ದೀನಿ. ಅದೇನೋ ವೆರಿ ಗುಡ್. ಇನ್ನು ನನ್ನ ವರ್ಕ್ ಎಲ್ಲ ಏನೇನು ಎಂತೆಂತ ಅಂತೆಲ್ಲ ನೋಟ್ ಮಾಡ್ಕೊಂಡಿದ್ದ ತಕ್ಷಣ ಇನ್ನು ನಂದು ನೆಕ್ಸ್ಟ್ ಕೆಲಸ ಏನಂತಂದರೆ ಅಡುಗೆ ಮನೆಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ಫ್ರೆಶ್ ಅಪ್ ಆಗಿ ಬಂದುಬಿಟ್ಟೆ ಹೋಗಿ. ಇನ್ನೊಂದು ವಿಚಾರ ಏನು ಗೊತ್ತಾ, ನನ್ನ ಫೇಸ್ ಮೇಲೆ ಒಂದೆರಡು ನಾರುಳೆ ಇತ್ತು ಫ್ರೆಂಡ್ಸ್, ಸ್ಕಿನ್ ಟ್ಯಾಕ್ಸ್ ಅಂತೀವಲ್ಲ ಅದು. ಸೊ ಅದು ಒಬ್ಬರು ಹೇಳಿದರು ಆ ಥರ ಬಿಟ್ಕೋಬೇಡ, ಹೇರ್ ಕೂದಲಿಂದ ಕಟ್ಕೊಂಡ್ರೆ ಉದುರುತ್ತೆ ಅಂತೇಳಿ. ಅದನ್ನು ಒಂದು 4 ಡೇಸಿಂದ ನಾನು ನಮ್ಮ ಜಯಂತ್ ಪ್ರಯೋಗ ಮಾಡಿ ಉದುರಿದ್ರೂ ಕಟ್ಕೊಂಡಿದ್ವಿ. ರಿಸಲ್ಟ್ ಏನು ಗೊತ್ತಾ, 100% ಹೋಯ್ತು ಫ್ರೆಂಡ್ಸ್. ತುಂಬ ಖುಷಿ ಆಯ್ತು ನನಗೆ. ನನ್ನ ಫೇಸ್ ಮೇಲೆ ಆ ಕಡೆ ಒಂದು ಈ ಕಡೆ ಒಂದು ಒಂಥರ ಬ್ಲ್ಯಾಕ್ ಏನೋ ಹುಳ ಕೂತಿದೆ ಅನ್ನೋ ಥರ ಆಗಿಬಿಟ್ಟಿತ್ತು. ಇವಾಗ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಂತಂದರೆ ನಂಗೆ ತುಂಬ ಖುಷಿ ಆಯಿತು. ಸೊ ನಾನಿನ್ನೂ ನನ್ನ ಮನೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಜಯಂತ್ ನನಗಿಂತ ಫಾರ್ವರ್ಡ್, ಬಿಕಾಸ್ ಅವರು ಹೈಲಿ ಪ್ರಾಡಕ್ಟಿವ್. ಸೊ ಹಾಗಾಗಿ ಅವ್ರ ಕೆಲಸನ ಮುಂಚೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಫಸ್ಟ್ ಈರುಳ್ಳಿ ಕೊತ್ತಂಬರಿ ಅದನ್ನೆಲ್ಲ ಸಣ್ಣಕ್ಕೆ ಹೆಚ್ಚಿಟ್ಕೊಂಡ್ಬಿಡ್ತಾರೆ. ಎದ್ದ ತಕ್ಷಣ ಫಸ್ಟ್ ಅವ್ರದ್ದು ಅದೇ ಕೆಲಸ. ಅವ್ರು ಕೂಡ ಅವ್ರ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾಯಿತು. ಇನ್ನು ಮಾರ್ನಿಂಗ್ ಮತ್ತು ಈವ್ನಿಂಗ್ 2 ಟೈಮಲ್ಲೂ ಕೂಡ ಒಂದ್ಸರಿ ಅಡುಗೆ ಮನೆ ಅಥವಾ ಅಡುಗೆ ಏನಾದರೂ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ, ಕೆಲಸ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಅನ್ನೋಕ್ಕಿಂತ ಮುಂಚೆ ಈ ಥರ ಒಂದ್ಸರಿ ವೈಪ್ ಮಾಡಿಕೊಂಡು ಅಟ್ಲೀಸ್ಟ್ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ. ಡೀಪ್ ಕ್ಲೀನ್ ಅಲ್ಲದೆ ಇದ್ದರೂ ಕೂಡ ಡೀಪ್ ಕ್ಲೀನ್ ಮಾಡೋದಕ್ಕೆ ನನಗೆ ಒಂದಷ್ಟು ಟೈಮ್ ಬೇಕು ಬಿಡಿ ಫ್ರೆಂಡ್ಸ್. ಅಷ್ಟು ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥವಳಲ್ಲ ನಾನು. ನನಗೆ ಆಗಿರುವಂಥ ಸರ್ಟೈನ್ ಟೈಮ್ ಬೇಕು. ಕ್ವಿಕ್ಕಾಗಂತೂ ನನ್ನ ಕೈಲಿ ಆಗಲ್ಲ. ಅದಕ್ಕೆ ಪ್ರತಿ ಸರಿ ಎಂಟರಾದರೂ ಕೂಡ ವೈಪ್ ಮಾಡ್ಕೊಂಡು ಕ್ಲೀನ್ ಮಾಡ್ತೀನಿ. ಹಾಗೆ ಇಡ್ಲಿ ಹಿಟ್ಟು ಸ್ವಲ್ಪ ಬ್ಯಾಲೆನ್ಸ್ ಇತ್ತು, ಉಳಿದಿತ್ತು. ಹಂಗಾಗಿ ಇವತ್ತು ತಿಂಡಿಗೆ ಇಡ್ಲಿ ಮಾಡೋಣ, ಹೆಂಗೂ ಹಿಟ್ಟಿದೆ ಅಂತ ಅಂದ್ಕೊಂಡು ಇಡ್ಲಿಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ನಾನು ಜಯಂತ್ ಇನ್ಮೇಲೆ ಆಗೋವಂಥ ಬಿಸಿಗೆ ನಾವು ದೋಸೆ ಹಿಟ್ಟು ಇಡ್ಲಿ ಹಿಟ್ಟನ್ನ ಈ ಥರ ಸ್ಟೋರ್ ಮಾಡ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ ಅಂತ ಅನ್ನಿಸ್ತು. ಯಾಕೆಂದರೆ ಬೆಳಗ್ಗೆ ಇದ್ರೆ ಅವರು ಕೂಡ ಅಷ್ಟು ಕೆಲಸಗಳಿರುತ್ತೆ. 10:30 ಒಳಗಡೆ ಅವರು ಕೂಡ ಅವ್ರ ಅಂಗಡಿಗೋಸ್ಕರ ರೆಡಿ ಮಾಡ್ಕೊಂಡು ಹೋಗ್ಬೇಕು. ನಾನು ಕೂಡ ನನ್ನ ಕೆಲಸಗಳಿರುತ್ತೆ, ಅದನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿರ್ಬೇಕು. ಸೊ ಇಬ್ಬರು ಬೋತ್ ಬ್ಯುಸಿಯಾಗಿರೋದ್ರಿಂದ ಅಟ್ಲೀಸ್ಟ್ ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿ ಈ ಥರದೊಂದು ಮೆಥಡನ್ನು ಯೂಸ್ ಮಾಡೋದು ಬೆಸ್ಟ್ ಅಂತ ನನಗೆ ಅನ್ನಿಸ್ತಾ ಇದೆ. ಮುಂದಿನ ವಾರದಿಂದ ಅದಕ್ಕೋಸ್ಕರನೇ ಪ್ರಿಪೇರ್ ಮಾಡ್ಕೊತೀನಿ. ಹಬ್ಬ ಅಂದರೆ ಇನ್ನೊಂದು ತಿಂಗಳಿದೆ ಅಲ್ವಾ ಸ್ಕೂಲ್, ಹಾಗಾಗಿ. ಮತ್ತು ಇನ್ನೂ ಏನಂತಂದರೆ ಜಯಂತ್ ನಿನ್ನೆ ಚಿಕ್ಕದಾಗಿ ಈರುಳ್ಳಿ ಹೆಚ್ಕೊಂಡು ಹೋಗಿದ್ರು. ಇವತ್ತು ಹೇಳಿದೆ ನಾನು, ಒಂದು ಚಾಪರ್ ಇದೆ ನಮ್ಮ ಮನೇಲಿ, ಸೊ ಅದರಲ್ಲಿ ಮಾಡ್ಕೊಂಡು ಹೋಗಿ ಮಮ್ಮಿ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ. ಅದನ್ನು ಹೆಂಗೆ ಮಾಡಬೇಕು ಅಂತ ಹೇಳಿದ್ದಕ್ಕೆ ಸೊ ಅದನ್ನು 4 ರೀತಿ ಅಂದರೆ ಒಂದು ಈರುಳ್ಳಿ 4 ಭಾಗ ಮಾಡ್ಕೊಂಬ ನಾನು ತೋರಿಸ್ತೀನಿ ಅಂತ ಹೇಳಿದೆ. ಸೊ ಒಂದ್ಸರಿ ತೋರಿಸ್ಕೊಡ್ತಾ ಇದ್ದೀನಿ ಯಾವ ಥರ ಏನು ಅಂತೇಳಿ. ಫೈನಲಿ ಎಷ್ಟು ಚೆನ್ನಾಗಿ ಯೂಸ್ ಆಯಿತು ಅಂತಂದರೆ, ಬಟ್ ಅದನ್ನು ಎಳೆದು ದಾರ ಕಟ್ಟೋಕೆ ಬಂದಿದೆ. ಆದಷ್ಟು ಬೇಗ ಇನ್ನೊಂದು ಆರ್ಡ್ರ್ ಮಾಡಿ ತರಿಸ್ಕೊಡ್ಬೇಕಂತ ಅನ್ಕೊಂಡಿದ್ದೀನಿ. ನೋಡಿ, ನಾವೇನಾದರೂ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದರೆ ಮನೇಲಿ ಯೂಸ್ ಇಲ್ಲ ಅಂತ ಬಿಟ್ಟರು ಅನ್ಸೋದು ಕೂಡ ಯಾವುದೋ ಟೈಮಲ್ಲಿ ಏನೋ ಯೂಸ್ ಆಗುತ್ತೆ. ನಾನು ಆಲ್ಮೋಸ್ಟ್ ಚಾಪರ್ ಯೂಸ್ ಮಾಡ್ತಿರಲಿಲ್ಲ, ಬಟ್ ಇವಾಗ ಅದೆಷ್ಟೋ ಹೆಲ್ಪ್ ಆಗ್ತಾ ಇದೆ ಜಯಂತ್ಗೆ. ಇನ್ನು ಇಡ್ಲಿ ಹಿಟ್ಟು ಎಲ್ಲ ರೆಡಿ ಇತ್ತಲ್ಲ, ಸೊ ಅದನ್ನ ಒಂದ್ಸರಿ ಚೆನ್ನಾಗಿ ಕಲಸಿ ನೀರು ಆಲ್ರೆಡಿ ಇಟ್ಬಿಡ್ತೀನಿ. 2 ಲೋಟ ನೀರಿಟ್ಟು ಅದನ್ನು ಅಂದರೆ ಲೋ ಫ್ಲೇಮಲ್ಲಿ ಇಟ್ಟು ಅದು ಕುದಿಯೋದ್ರೊಳಗಡೆ ಪ್ಲೇಟ್ಸ್ಗೆಲ್ಲ ಬ್ಯಾಟರ್ ಹಾಕಿ ಇಟ್ಬಿಟ್ರೆ ಪರ್ಫೆಕ್ಟಾಗಿ ನನಗೆ ಒಂದು 15 ನಿಮಿಷದಲ್ಲಿ ಇಡ್ಲಿ ರೆಡಿ ಆಗಿಬಿಟ್ಟಿರುತ್ತೆ. ಇದಕ್ಕಿನ್ನು ಸಿಂಪಲ್ ಆಗಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಚಟ್ನಿ ಮಾಡೋವಾಗ ಹಸಿಮೆಣ್ಸಿನ್ಕಾಯಿ 1 ಅಥವಾ ಹಬ್ಬ ಅಂದರೆ 2 ಹಾಕ್ತೀನಿ ಅಷ್ಟೇ. ಮಿಟ್ಟು ಕೂಡ ಕಳಿಸ್ಬೇಕಾಗಿರೋದ್ರಿಂದ ತುಂಬ ಕಡಿಮೆ ನಾವು ಖಾರ ಹಾಕೋವಂಥದ್ದು ಎಲ್ಲ ತಿಂಡಿಗಳಲ್ಲೂ. ಸೊ ಅವರಿಗೆ ಸಪ್ಪೆ ತಿನ್ನಿಸಿ ನಾವು ಕೂಡ ಸಪ್ಪೆ ತಿನ್ನೋದು ಕಲಿಸ್ಬಿಟ್ಟಿದ್ದೀವಿ. ಯಾವಾಗಾದ್ರೂ ರೇರಾಗಿ ಖಾರ ತಿಂದ್ವಿ ಅಂತಂದರೆ
ರಿಯಾಕ್ಷನ್ ತುಂಬ ಬೇಗ ಗೊತ್ತಾಗ್ಬಿಡುತ್ತೆ ನಮ್ಮ ಬಾಡಿಲಿ, ಹಂಗಾಗ್ಬಿಟ್ಟಿದೆ. ಇವ್ರಿನ್ನು ಯಾವಾಗ ಖಾರ ತಿಂತಾರೋ, ಯಾವಾಗ ಇದೆಲ್ಲ ಕರೆಕ್ಟ್ ಆಗುತ್ತೋ ಒಂದ್ಸರಿ ಅನಿಸುತ್ತೆ. ಇವಾಗೇನೋ ಇವರಿಬ್ರದ್ದು ತಲೆನೋವು, ನೆಕ್ಸ್ಟ್ ಇನ್ನೂ ಒಂದು ಬರುತ್ತೆ, ಅದು ಬಂದಾಗ ಇನ್ನೇಂತ ಕತೆನೋ ಅಂತಲೂ ಅನಿಸ್ತಿರುತ್ತೆ. ಸೊ ಇಬ್ಬರನ್ನ ರೆಡಿ ಮಾಡೋದಕ್ಕೂ ಮೂವರನ್ನ ರೆಡಿ ಮಾಡೋದಕ್ಕೂ ಸಕ್ಕಟ್ಟು ಹೆಡ್ಡೇಕ್ ಇದೆ ಅಲ್ವಾ. ನೋಡಬೇಕು ನೆಕ್ಸ್ಟ್ ಹೆಂಗಿರುತ್ತೆ, ಲೆಟ್ಸಿ. ಇನ್ನು ಪಾತ್ರೆ ಒಳಗಡೆ ಇಡ್ಲಿ ಇಟ್ಟಿದ್ದಾಯಿತು. ಸೊ 15 ನಿಮಿಷ ಅದಕ್ಕೋಸ್ಕರ ಟೈಮ್ ಕೊಡಬೇಕು. ಅಷ್ಟರೊಳಗಡೆ ಸಿಂಪಲ್ ಆಗಿ ಕೊಬ್ಬರಿ ಚಟ್ನಿ ಮಾಡೋಣ ಅಂತ ಹೇಳಿ ಅದಕ್ಕೋಸ್ಕರ ರೆಡಿ ಮಾಡ್ಕೊತಾ ಇದ್ದೀನಿ. ಕ್ವಿಕ್ ಆಗಿ ಕೊಬ್ಬರಿ ಎಲ್ಲ ಹೆಚ್ಚಿಟ್ಕೊಂಡು ಹಾಗೆ ಒಂದು ಕಡೆ ಏನು ಶೇಂಗಾ ಬೀಜ ಅದೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ. ಇದಕ್ಕೆ ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತಿಲ್ಲ, ಸಿಂಪಲ್ ಆಗಿ ಕೊಬ್ಬರಿನ ಕೂಡ ಹುರ್ಕೊತಾ ಇದ್ದೀನಿ, ಜೊತೆಲಿ ಹಸಿಮೆಣಸಿನ್ಕಾಯಿ ಮತ್ತು ಶೇಂಗಾ ಕೂಡ ಹುರ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಜೀರಿಗೆ, ಉಪ್ಪು ಇಷ್ಟ ಹಾಕಿದ್ದೀನಿ ಅನಿಸುತ್ತೆ ಫ್ರೆಂಡ್ಸ್. ಹಾಗೆ ಕೊತ್ತಂಬರಿ ಕೂಡ. ಇನ್ನು ಟೊಮೊಟೊ ಹಣ್ಣು ಇದ್ಯಾವುದು ಕೂಡ ಆ್ಯಡ್ ಮಾಡಿಲ್ಲ. ಸೊ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ನಲ್ಲ, ಚಟ್ನಿಗಳನ್ನ ಕೆಲವೊಂದು ಟ್ರೈ ಮಾಡುವಾಗ ನನಗೆ ಇದು ಬೆಸ್ಟ್ ಐಡಿಯಾ ಸಿಕ್ಕಿದ್ದು. ಇನ್ನು ಯಾಕೆ ನಗ್ತಾ ಇದ್ದೀನಿ ಅಂತಂದರೆ, ನಮ್ಮ ಮಿಟ್ಟು ಏನು ಮಾಡಿದಾಳೆ ಅಂತಂದರೆ, ನಿನ್ನೆ ಇನ್ನು ಹೊಸ ಲಂಚ್ ಬಾಕ್ಸ್ ತರಿಸಿದ್ದೆ ನಾನು. ಇಬ್ರಿಗೂ ಸೇಮ್ ಸ್ಟೀಲ್ ಲಂಚ್ ಬಾಕ್ಸ್, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಸಕ್ಕ ಚೆನ್ನಾಗಿದೆ. ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಶೇರ್ ಮಾಡಿರ್ತೀನಿ. ಯಾರಾದರೂ ಲಂಚ್ ಬಾಕ್ಸ್ ತೊಗೋಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ತಿದ್ರೆ ಡೆಫಿನೆಟ್ ಅದನ್ನು ಪರ್ಚೇಸ್ ಮಾಡಿ. ಜಸ್ಟ್ ಏನು ಸಕ್ಕತ್ತಿದೆ ಗೊತ್ತಾ, ಅದನ್ನ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾಳೆ. ನಾನು ಇಲ್ಲಿ ಇದರಲ್ಲೇ ಪ್ಯಾಕ್ ಮಾಡ್ಕೋಬೇಕು ಅಮ್ಮ, ಇದು ನನಗೆ ಅಂತ ಹೇಳಿ, ಹಾಗಾಗಿ ನಗ್ತಾ ಇದ್ದೆ ನಾನು. ಇನ್ನು ನಾನು ಪರ್ಚೇಸ್ ಮಾಡಿರೋದು ಕೋಂಬೋ ಸೆಟ್ ಫ್ರೆಂಡ್ಸ್, ನನಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ವ್ಲಾಗಲ್ಲಿ ಬೇಕಿದ್ರೆ ನಾನು ಡೀಟೇಲಾಗಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ 2 ಕಂಪಾರ್ಟ್ಮೆಂಟ್ಸ್ ಅಂತ ಹೇಳಿ. ಸೊ ನೋಡಿ ಅಲ್ಲಿ ಅವಳು ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದಾಳೆ ಹಾಗೆ. ಇನ್ನು ಇಡ್ಲಿ ಆಗೋದ್ರೊಳಗಡೆ ಜಯಂತ್ ಬಂದು ಅವ್ರ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ರು. ಸ್ವಲ್ಪ ಹೊರಗಡೆ ಹೋಗಿದ್ರು ಏನೋ ತರೋದಕ್ಕೆ ಅಂತೇಳಿ. ಸೊ ಬಂದ ತಕ್ಷಣ ಇನ್ನು ಗಂಜಿ ಹಿಟ್ಟು ಹಾಕಿ ರೆಡಿ ಮಾಡ್ತಿದ್ದಾರೆ. ಸೊ ಗಂಜಿ ಮಾಡೋದಕ್ಕೆ ಅಂತೇಳಿ ಇವತ್ತು ಆಲ್ರೆಡಿ ಜಯಂತೆ ಮಾಡೋ ಥರ ಪ್ರಿಪೇರ್ ಆಗಿಬಿಟ್ಟಿದ್ರು. ಒಂದು ಬಾಕ್ಸ್ ಅವ್ನು ಇಟ್ಕೊಂಡಿದ್ದಾನೆ, ಒಂದು ಬಾಕ್ಸ್ ಇಟ್ಕೊಂಡಿದ್ದಾರೆ. ಹೊಸದಂದ್ಬಿಟ್ರೆ ನಮ್ಮ ಮನೇಲಿ ಅಷ್ಟೇನಾ ಅಥವಾ ಎಲ್ಲರೂ ಮನೇಲೂ ಅದೇನಾಗುತ್ತೆ ಗೊತ್ತಿಲ್ಲ, ಬಟ್ ಏನು ಎಂಜಾಯ್ ಮಾಡ್ತಾರೆ ಗೊತ್ತಾ, ಅದು ಹಳೇದಾಗೋವರೆಗೂ ಬಿಡೋದೇ ಇಲ್ಲ. ಅದನ್ನು ನೋಡಿ ಯಾವ ಲೆವೆಲಿಗೆ ಬಾರಿಸ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ. ಸೊ ದೆನ್ ನೀನು ಏನು ಮಾಡ್ತೀನಿ ಅಂತಂದರೆ ಇಬ್ಬರಿಗೂ ತಿಂಡಿ ಹಾಕ್ಕೊಡ್ತಾ ಇದ್ದೀನಿ. ಫಸ್ಟ್ ತಿಂಡಿ ತಿನ್ನಿರಿ, ನಾನು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ತೀನಿ ಕೊಡಿ ಅಂತ ಹೇಳಿ ಅವರಿಬ್ಬರ ಹತ್ರನೂ ಇಸ್ಕೊಂಡು ಇಬ್ಬರನ್ನ ಕಳಿಸಿ ತಿಂಡಿ ತಿನ್ನೋದಕ್ಕೆ ಹೊರಗಡೆ ಬಿಟ್ಟಿದ್ದಾಯಿತು. ಹೋಗಿ ಟಿ ವಿ ನೋಡ್ಕೊಂಡು ಆರಾಮಾಗಿ ಕೂತ್ಕೊಂಡು ತಿಂತಾ ಇದ್ದಾರೆ. ಸೊ ನಾನಿನ್ನು ಹೊಸದಲ್ಲ ಅಂತ ಹೇಳಿ ಫಸ್ಟ್ ವಾಶ್ ಮಾಡಿ ದೆನ್ ಇಡ್ಲಿ ಹಾಕಿ ಚಟ್ನಿ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಸೊ ಜಯಂತ್ ಹೋಗಿ ಅಷ್ಟರೊಳಗಡೆ ಉಪ್ಪು ಖಾಲಿ ಆಗಿತ್ತು. ಉಪ್ಪು ಫಸ್ಟ್ ಟೈಮ್ ಖಾಲಿ ಆಗಿದ್ದು ನಮ್ಮ ಮನೆಯಲ್ಲಿ, ನಾನು ಅಸಲು ಬಿಡಲ್ಲ ಖಾಲಿ ಆಗೋದಕ್ಕೆ. ಬಟ್ 2 ಡೇಸಿಂದ ಗಂಜಿಗೆ ಹಾಕಿದ್ದಾಯಿತು ಅಂತ ಹೇಳಿ ಇವಾಗ ಏನು ಮಾಡಿದೆ ಅಂದರೆ, ಜಯಂತ್ ಮಮ್ಮಿ ಇನ್ಮೇಲೆ ಸ್ಟಾಕು ಒಂದಲ್ಲ 2 ಇಟ್ಟಿರಬೇಕು, ಸೊ ಗಂಜಿಗೆಲ್ಲ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ 1-2 ಉಪ್ಪಿನ ಪ್ಯಾಕೆಟು ಮತ್ತು ನಾರ್ಮಲಿ ನಮಗೆ ಎಷ್ಟು ಬೇಕೋ ಇವತ್ತಿಗೆ ಮೊಸರು, ಅಷ್ಟನ್ನು ಕೂಡ ಮೊಸರು ತೊಗೊಂಬಂದು ಅಲ್ಲಿ ಇಟ್ಟಿದ್ದಾರೆ. ಸೊ ನಾನಿನ್ನು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಜಯಂತ್ ನಾನು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡುವಾಗ ನಗ್ತಾ ಇದ್ರು ಗೊತ್ತಾ, ಯಾಕಂದರೆ ತುಂಬ ದಿನಗಳ ನಂತರ ನಾನು ಲಂಚ್ ಬಾಕ್ಸ್ ಕಟ್ಟಿದ್ದು. ಎವ್ರಿ ಟೈಮ್ ನಾನು ಲಂಚ್ ತಿಂಡಿ ಮಾಡಿ ಎದ್ದೋಗಿ ಮಕ್ಕಳನ್ನ ರೆಡಿ ಮಾಡ್ತಿದ್ದೆ, ಜಯಂತ್ ಕಟ್ತಿದ್ರು. ಬಟ್ ಇವಾಗ ನಾನೇ ಮಾಡ್ತಾ ಇದ್ದೀನಿ. ಅವ್ರು ಹೇಳ್ತಾ ಇದ್ರು ಅವ್ರ ವಾಯ್ಸಲ್ಲಿ, ನೋಡಿ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ನನ್ನ ಹೆಂಡತಿ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ತಿದ್ದಾಳೆ ಅಂತ. ಹೌದು, ಯಾಕೆಂದರೆ ಗಂಜಿ ಮಾಡೋದಕ್ಕೆ ಅಂತ ನಿಂತ್ಕೊಂಡ್ರೆ ಹೀಗೆ ಮುದ್ದೆ ಕೋಲು ಇಟ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡದೆ ಹೋದರೆ ಗಂಟಾಗ್ಬಿಡುತ್ತೆ. ಸೊ ಇಲ್ಲಿವರೆಗೂ ನಾವೇನು ಮಾಡಿದ್ದೀವಿ, ಇಬ್ಬರು ಗಂಜಿ ಮಾಡಿದ್ದೀವಲ್ಲ ಅಂಬ್ಲಿ, ಒಂದು ಸರಿನೂ ಕೆಡಿಸಿಲ್ಲ ಫ್ರೆಂಡ್ಸ್. ಆ ಖುಷಿ ಅಂತೂ ಹೇಳೋಕ್ಕಾಗಲ್ಲ ಬಿಡಿ, ಇಷ್ಟು ಖುಷಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಚಿಕ್ಕದಾದರೂ ಕೂಡ ಏನೋ ಪರ್ಫೆಕ್ಟಾಗಿ ಮಾಡ್ತಿದ್ದೀವಿ ಅಂತಂದಾಗ ಆ ಖುಷಿನೇ ಬೇರೆ ಇರುತ್ತೆ. ನಮಗೇನು ಈ ಒಂದು ಕೆಲಸ ಸಕ್ಕತ್ ಇಷ್ಟ ಆಯಿತು, ಮನಸಾರೆ ಒಪ್ಕೊಂಡು ಮಾಡ್ತಾಯಿದ್ದೀವಿ. ಇನ್ನು ನನಗೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಅನಿಸಿನೇ ಮಾಡ್ತಾ ಇರ್ತೀನಿ. ಬಿಕಾಸ್ ನನಗೆ ನನ್ನ ಕೆಲಸಕ್ಕೆ ಅಷ್ಟೇ ಅವ್ರು ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಇನ್ನು ಅವರು ಬ್ಯುಸಿ ಆಗಲಿ ಅನ್ನೋ ಒಂದು ಉದ್ದೇಶ ಇತ್ತು ನನಗೆ. ಸೊ ಅದು ಕೂಡ ಆಯಿತು. ಹಾಗಿದ್ದಾಗ ನಾನು ಕೂಡ ಡೆಫಿನೆಟ್ಲಿ 100% ಸಪೋರ್ಟ್ ಮಾಡ್ತೀನಿ. ಸೊ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೇನೋ ಸಪೋರ್ಟ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ನನಗೆ ಸಂಬಂಧ ಇಲ್ಲ ಅಂದ್ರೂ ಕೂಡ ಯಾರೋ ಹೆಲ್ಪ್ ಅಂತ ಕೇಳಿದ ತಕ್ಷಣ ಸಪೋರ್ಟ್ ಮಾಡ್ತಾ ಇರ್ತೀನಿ. ಅಂಥದ್ರಲ್ಲಿ ನನಗೆ ಬ್ಯಾಕ್ ಬೋನ್ ಆಗಿ ನಿಂತಿರೋರಿಗೆ ನಾನು ಸಪೋರ್ಟ್ ಅಲ್ವಾ. ಸೊ ಹಿಂಗೆ ಇಬ್ಬರು ಕೂಡ ಹಂಚ್ಕೊಂಡು ನೀಟಾಗಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡ್ಕೊತಾ ಹೋಗ್ತಾ ಇರ್ತೀವಿ. ಸೊ ಇನ್ನು ಮತ್ತೆ ನೆಕ್ಸ್ಟ್ ಇವಾಗ ಕೆಲಸ ಮಾಡ್ಕೊಳ್ಳೋದ್ರೊಳಗಡೆ ನಾನೇನು ಮಾಡ್ತಿದ್ದೀನಿ ಅಂತಂದರೆ, ಮಕ್ಕಳು ಹೋದ್ರು ಇನ್ನು ಅಂತ ಹೇಳಿ ಸ್ವಲ್ಪ ಇತ್ತು ಪಾತ್ರೆ ಅಂತ ಹೇಳಿ ತೊಳ್ಕೊತಾ ಇದ್ದೀನಿ. ಇಲ್ಲಾಂದರೆ ಈ ಇಡ್ಲಿ ಮಾಡಿರೋದೆಲ್ಲ ಇರುತ್ತಲ್ಲ, ಒಂದ್ಸಲ ಜಾಸ್ತಿ ಅನ್ನಿಸ್ತಾ ಇರತ್ತೆ ನನಗೆ ಪಾತ್ರೆಗಳು. ಸೊ ಸಾಧ್ಯ ಆದಷ್ಟು ತೊಳೆದಿಕ್ತಾ ಇದ್ದೀನಿ. ಇನ್ನೇನು ಮಜ್ಜಿಗೆ ಮಾಡ್ಕೋಬೇಕು, ಗಂಜಿ ಎಲ್ಲ ಮಾಡಿ ಪ್ಯಾಕ್ ಮಾಡಿದ್ದಾಯ್ತು ಆಲ್ರೆಡಿ. ಜಯಂತಿನೂ ಮಕ್ಕಳನ್ನ ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ ಅಂತೇಳಿ ಟೈಮ್ ಸಿಕ್ತು ಅಂತೇಳಿ ವಾಶ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಮಜ್ಜಿಗೆ ನಾನೇ ಮಾಡ್ತಾ ಇರೋದು ಇವತ್ತು. ಹಾಗಾಗಿ ನಾನು ಮಾಡೋದಿತ್ತು ಅಂತ ಹೇಳಿ ನೆನಪು ಮಾಡ್ಕೊಂಡು ಆಮೇಲೆ ಅದನ್ನೆಲ್ಲ ಸ್ಟಾಪ್ ಮಾಡಿ ದೆನ್ ಮಜ್ಜಿಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಈ ಥರದ ರೆಸ್ಪಾನ್ಸಿಬಿಲಿಟಿ ಕೆಲಸಗಳೆಲ್ಲ ನಮಗೆ ಎಷ್ಟೋ ಖುಷಿ ಕೊಡುತ್ತೆ. ಬಟ್ ಆದರೆ ಆ ಕೆಲಸ ಮಾಡೋದಕ್ಕೆ ನಮಗೂ ಕೂಡ ಖುಷಿ ಇರಬೇಕು. ಇಲ್ಲಾಂದರೆ ಎಷ್ಟೇ ಈಸಿ ಕೆಲಸ ಆದರೂ ಕೂಡ ಕಷ್ಟ ಅನಿಸ್ಬಿಡುತ್ತೆ ಫ್ರೆಂಡ್ಸ್. ಅಥವಾ ನಮಗೆ ಎಷ್ಟೇ ಕಷ್ಟ ಆದರೂ ಕೂಡ ಒಂದು ಸ್ವಲ್ಪ ಇಷ್ಟ ಆದರೂ ಕೂಡ ತುಂಬ ಈಸಿ ಅನಿಸ್ಬಿಡುತ್ತೆ. ಹಾಗೆ ಮನುಷ್ಯನ ತಲೆ ಅಂತಂದರೆ ಇದನ್ನು ನಾನು ತುಂಬ ಬಿಲೀವ್ ಮಾಡ್ತೀನಿ. ಈವನ್ ಕೆಲವೊಬ್ರು ಅಂತಿರ್ತಾರೆ, ದಿವ್ಯಾ ನನಗೆ ಏನಾದರೂ ಮಾಡಬೇಕಂತ ಆಸೆ ಬಟ್ ಟೈಮ್ ಇಲ್ಲ ಅಂತೇಳಿ. ನನಗೆ ಸೀರಿಯಸ್ಲಿ ಬೈಕೋಬೇಡಿ ಅಂಥವ್ರಿಗೆ ನಾನು ರಿಪ್ಲೈನೇ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಆಲ್ರೆಡಿ ನಮಗೆ ದೇವ್ರು ಸಾಕಷ್ಟು ಟೈಮ್ ಕೊಟ್ಟಿದ್ದಾನೆ. ನಮಗೋಸ್ಕರ ನಾವೇನೋ ಟೈಮ್ ಮಾಡ್ಕೊತಿಲ್ಲ ಅಂದರೆ ಅದು ನಮ್ಮ ಫಾಲ್ಟ್.
ಸೊ ಆ ಒಂದು ವರ್ಡ್ನ ನನ್ನ ಲೈಫಿಂದ ಯಾವತ್ತೂ ತೆಗೆದಾಕ್ಬಿಟ್ಟಿದ್ದೀನಿ. ಈವನ್ ನನಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಮಾತ್ರ ನನಗೆ ಟೈಮ್ ಇರಲ್ಲ. ಇಂಟ್ರೆಸ್ಟ್ ಇದೆ ಅಂತಂದರೆ ಅದೆಂಥ ಕಷ್ಟದ ಕೆಲಸ ಆದರೂ ಕೂಡ ನಾವು ಮಾಡ್ತೀವಿ ಅಂತಿದ್ದಾಗ ನಾವು ಟೈಮ್ನ ಲೆಕ್ಕಾಚಾರ ಮಾಡಬಾರ್ದು. ಸೊ ಟೈಮ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡ್ಬೋದು. ನಾನು ಕೂಡ ಹಿಂಗೆ ಫ್ರೆಂಡ್ಸ್ ಸಾಕಷ್ಟು ತಪ್ಪುಗಳನ್ನ ಮಾಡ್ತಿದ್ದೆ, ಬಟ್ ರಿಯಲೈಸ್ ಮಾಡಿಕೊಂಡು ಒಂದೊಂದೇ ಸರಿ ಮಾಡ್ಕೊತಾ ಬಂದೆ. ಇತ್ತೀಚೆಗಂತೂ 5 ಸೆಕೆಂಡ್ ರೂಲ್, 10 ಸೆಕೆಂಡ್, 20, 15 ಈ ಥರ ಮಾಡ್ಕೊತಾ ಇದ್ದೀನಿ. ಅಥವಾ 5 ಟಾಸ್ಕ್ ಕಂಪ್ಲೀಟ್ ಮಾಡೋಂಥ ಚಾಲೆಂಜ್ ಮಾಡ್ಕೊತಾ ಇದ್ದೀನಿ. ಏನು ದಿವ್ಯಾ ಅದು ಅಂತ ಕೇಳ್ತೀರಾ? ಜಾಸ್ತಿ ಏನಿಲ್ಲ, ಒಂದು ಕೆಲಸನ ನೀವು ಮನೇಲಿ ಇವಾಗ ಏನಾದರೂ ಒಂದು ಮುಗಿಸ್ಬೇಕಿರುತ್ತೆ. ನಿಮ್ಮ ಪರ್ಸ್ನಲ್ ಆಗಿರ್ಬೋದು, ಹೋಮ್ ಕೆಲಸ ಆಗಿರ್ಬೋದು, ಏನೇ ಆಗಿರಲಿ ಪ್ರಾಡಕ್ಟಿವಿಟಿ ಆಗಿರ್ಬೇಕಂತ ಅನಿಸುತ್ತೆ. ನಿಮ್ಮ ಮೈಂಡಿಗೆ ನೀವು ಚಾಲೆಂಜ್ ತೊಗೊಳ್ಳಿ. ಓಕೆ ದಿವ್ಯಾ ಇದನ್ನು 10 ಮಿನಿಟ್ಸಲ್ಲಿ ಮುಗಿಸ್ಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿ ವಿತಿನ್ 5 ಸೆಕೆಂಡ್ಸಲ್ಲಿ ಆ್ಯಕ್ಷನ್ ಪ್ಲ್ಯಾನ್ ತೊಗೋಬೇಕು. ಸೊ ಅದು ನಮಗೆ ನಾವು ಚಾಲೆಂಜ್ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಮುಗಿಸ್ತಾ ಹೋಗ್ತೀವಿ ಗೊತ್ತಾ. ಈವನ್ ಹೀಗೆ ಮಾಡಿನೇ ನನ್ನ ಪ್ರಾಡಕ್ಟಿವಿಟಿನ ನಾನೆಲ್ಲೋ ಒಂದು ಕಡೆ ಜಾಸ್ತಿ ಮಾಡಿಕೊಂಡೆ ಅಂತ ಅನಿಸ್ತಿದೆ. ಆ್ಯಂಡ್ ಇತ್ತೀಚೆಗೆ ಮತ್ತೆ ನಾನು ಅಭ್ಯಾಸ ಏನು ಮಾಡ್ಕೊಂಡಿದ್ದೀನಿ, 5 ಟಾಸ್ಕ್ ಅದಂತೂ ಅಲ್ಟಿಮೇಟ್ ಬಿಡಿ. ನನಗೆ ಬೈ ಹಾರ್ಟ್ ಸಖತ್ ಇಷ್ಟ ಆಯಿತು. ಡೆಫಿನೆಟ್ಲಿ ಟ್ರೈ ಮಾಡಿ, ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಆ್ಯಂಡ್ ಫ್ರೆಂಡ್ಸ್, ನಾನೇನೇನೆಲ್ಲ ಕಲಿತಿರ್ತೀನಿ, ನನಗೆ ಲೈಫಲ್ಲಿ ಏನೇನೆಲ್ಲ ಬೆಟರ್ ಅಂತ ಅನಿಸಿದೆ ಪ್ರತಿಯೊಂದು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಸೊ ಫೈನಲಿ ಇಲ್ಲಿ ಮಜ್ಜಿಗೆ ಕೂಡ ರೆಡಿ ಆಗಿದ್ದಾಯಿತು. ಐ ಥಿಂಕ್ 2 ಲೀಟ್ರ್ ಹಾಕಿದೆ ಅನಿಸುತ್ತೆ ಅವತ್ತು. ಸೊ 2 ಲೀಟ್ರು ಮಜ್ಜಿಗೆ ಮಾಡಿಕೊಂಡು ಅದಕ್ಕೆ ಎಷ್ಟು ಕರೆಕ್ಟ್ ಆಗುತ್ತೋ ಅಷ್ಟು ಏನು ನೀರು ಹಾಕಿ ಆ್ಯಡ್ ಮಾಡ್ತಾ ಇದ್ದೀನಿ, ಉಪ್ಪು ಖಾರ ಎಲ್ಲ ನೋಡಿಕೊಂಡು. ಆಮೇಲೆ ನಾವು ಮಾಡ್ತಾ ಇರೋಂಥ ಮಜ್ಜಿಗೆ ತೀರಾ ನೀರು ಕೂಡ ಇರಬಾರ್ದು ಅನ್ನೋದು ನಮ್ಮ ಉದ್ದೇಶ. ಚೆನ್ನಾಗಿರಬೇಕು, ಯಾಕಂದರೆ ಮಸಾಲೆ ಕೂಡ ಆ್ಯಡ್ ಮಾಡ್ತಾ ಇರ್ತೀವಿ. ತೀರಾ ಮಸಾಲೆ ಇದೆ ಅಂತಂದ್ರೂ ಕೂಡ ಗಂಟ್ಲೆಲ್ಲ ಹಿಡ್ದಂಗೆ ಆಗುತ್ತೆ. ಆ ಥರ ಕೂಡ ಎಕ್ಸ್ಪೀರಿಯೆನ್ಸ್ ಆಗಬಾರ್ದು. ಮತ್ತು ಇನ್ನು ಅಂಬ್ಲಿಗಳಿಗೂ ಕೂಡ ಸರಿಸಮನಾಗಿರಬೇಕು ಅಂತ ಹೇಳಿ. ಹಾಗೆ ಲಾಸ್ಟ್ ವ್ಲಾಗಲ್ಲಿ ಒಬ್ರು ಹೇಳಿದ್ರಿ, ಬಿಸಿ ಗಂಜಿಗೆ ಆ್ಯಕ್ಚುಲಿ ಮೊಸರು ಅಥವಾ ಮಜ್ಜಿಗೆ ಆ್ಯಡ್ ಮಾಡಬೇಡಿ ಅಂತೇಳಿ. ಹೌದು. ಸೊ ನಾವು ಲಾಸ್ಟ್ ಟೈಮ್ ಏನು ಮಾಡಿದ್ವಿ ಅಂತಂದರೆ, ತುಂಬ ಅಂದರೆ ಎರಡು ಸರಿ ತಗೊಂಡು ಕಲಿಸೋದು ತುಂಬ ಲೇಟ್ ಆಗುತ್ತೇನೋ ಅಥವಾ ರಾಂಗ್ ಆಗುತ್ತೇನೋ ಅಂತೇಳಿ ಬಿಸಿ ಗಂಜಿಲಿ ಹಾಕಿ ಕಲಿಸಿದ್ವಿ. ಬಟ್ ಆಮೇಲೆ ನಾವು ಮಾಡಿದ್ದ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡುವಾಗ ಅದು ಪರ್ಫೆಕ್ಟ್ ಐಡಿಯಾ ಅಂತ ಅನ್ನಿಸ್ತು. ಸೊ ಬಿಸಿ ಗಂಜಿಗಳು ಸಪ್ರೇಟ್ ಇರುತ್ತೆ, ಮಜ್ಜಿಗೆ ಕೂಡ ಸಪ್ರೇಟ್ ಇರುತ್ತೆ. ಯಾವಾಗ ಯಾರು ಏನು ಕೇಳ್ತಾರೆ ಆವಾಗ ಲೈವಾಗಿ ಅಲ್ಲಿ ಅಂಬ್ಲಿನ ಪ್ರಿಪೇರ್ ಮಾಡ್ಕೊಡ್ತಾ ಇದ್ದೀವಿ. ಸೊ ಅದಕ್ಕೊಂದು ಮೆಥಡ್ ಇದೆ ಫ್ರೆಂಡ್ಸ್, ಅದೇ ಹೈಲೈಟಿಂಗ್ ಆ್ಯಕ್ಚುಲಿ. ಎಲ್ಲೋ ಒಂದು ಕಡೆ ನಾವು ಅದನ್ನು ಮಾಡಲಿಲ್ಲ ಮೊದಲನೇ ದಿನ. ಸೊ ಹಾಗಾಗಿ ನಮಗೆ ನಾವು ಅಂದ್ಕೊಂಡಿರೋಂಥ ರಿಸಲ್ಟ್ ಬರಲಿಲ್ಲ. ಬಟ್ ನೆಕ್ಸ್ಟ್ ಡೇ ನಾವೇನು ಅಂದ್ಕೊಂಡಿದ್ವಿ ಅದೇ ಥರ ಎಕ್ಸಿಕ್ಯೂಟ್ ಮಾಡಿದ ತಕ್ಷಣ ಅಲ್ಟಿಮೇಟ್ ರೆಸ್ಪಾನ್ಸ್ ನಮ್ಗೆ ತುಂಬ ಇಷ್ಟ ಆಯ್ತು. ಅದು ಆ ರೆಸ್ಪಾನ್ಸ್ ಬಂದಿದ್ದು ಸಖತ್ ಖುಷಿ ಆಯಿತು. ಸೊ ದೆನ್ ಅಂದ್ಕೊಂಡ್ವಿ, ನಮ್ಮ ತಲೆಯಲ್ಲಿ ಏನು ಐಡಿಯಾ ಹುಟ್ಟುತ್ತೆ, ಕಷ್ಟ ಆದರೂ ಪರವಾಗಿಲ್ಲ, ಅದೇ ಐಡಿಯಾನೇ ನಾವು ಕಂಟಿನ್ಯೂ ಮಾಡಬೇಕು. ಇಲ್ಲ ಅಂತಂದರೆ ನಮಗೆ ಏನು ಯೂಸೇ ಅನಿಸಲ್ಲ ನಮ್ಮ ಐಡಿಯಾ. ಸೊ ಇದು ನಾವು ಕಲ್ತಿದ್ದು ಒಂದು 2 ಡೇಸಲ್ಲಿ. ಮತ್ತು ಇನ್ನು ನನ್ನ ಮಜ್ಜಿಗೆ ಎಲ್ಲ ರೆಡಿ ಮಾಡಿ ಇಡೋದ್ರೊಳಗಡೆ ಜಯಂತ್ ಏನು ಮಾಡಿದ್ರು ಅಂದರೆ 3 ಗಂಜಿ ಅವರೇ ಮಾಡಿದ್ದು, ಮಜ್ಜಿಗೆ ಮಾತ್ರ ನಾನು ಮಾಡಿದ್ದು. ಸೊ ಚಟ್ನಿ ಕೂಡ ಅಷ್ಟೇ. ಇನ್ನು ಜಯಂತ್ ಹೋಗಿ ಕ್ವಿಕ್ಕಾಗಿ ಸ್ನಾನ ಮುಗಿಸ್ಕೊಂಬಂದು ಬೇಗ ದೀಪ ಹಚ್ಚಿ ರೆಡಿಯಾಗಿರ್ತಾರೆ. ನಂತರ ಅಲ್ಲ ಅವರು, ನಾನಾದರೆ ಫುಲ್ ಲೇಟು. ಅವರು ಹಂಗಿಲ್ಲ, ಕ್ವಿಕ್ಕಾಗಿ ಟೈಮ್ ಟು ಟೈಮ್ 10:30 ಅಲ್ಲಿ ಇರಬೇಕು ಅಂದರೆ 10:30 ಕರೆಕ್ಟಾಗಿ ರೆಡಿ ಆಗಿ ಅವ್ರು ಹೊರಟು ಅಂತಂದಾಗಲೇ ನಾನು ಮತ್ತೆ ಮಕ್ಕಳನ್ನ ಎಬ್ಬಿಸ್ಕೊಂಡು ಅವ್ರನ್ನ ರೆಡಿ ಮಾಡಿಕೊಂಡು ನಾನು ಫ್ರೆಶ್ ಅಪ್ ಆಗಿ ಕ್ವಿಕ್ಕಾಗಿ ರೆಡಿಯಾಗಿ ಬಂದಿದ್ದೀನಿ. ಅದನ್ನೆಲ್ಲ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಬಿಕಾಸ್ ನಂದು ಒಂದು ಸ್ವಲ್ಪ ಕೆಲಸ ಇತ್ತು ಅಂತೇಳಿ. ಒಂದು 12 ಕಾಲ್ ಆಗಿದೆ ನೋಡಿ ನಾನು ಬರೋದ್ರೊಳಗಡೆ. ಸೊ ಒಂದು 2 ಅವರ್ಸ್ ಅಂತೂ ಆಗಿದೆ ಅಂತಂದರೆ ಆಲ್ಮೋಸ್ಟು ಫ್ರೆಶ್ ಅಪ್ ಆಗೋದಕ್ಕೆ ನನಗೆ ರೆಡಿಯಾಗಿ ಇಲ್ಲಿಗೆ ಬರೋದಕ್ಕೆ ಅಷ್ಟು ಟೈಮ್ ಆಗುತ್ತೆ, ಅವರಿಬ್ಬರು ಕೂಡ ರೆಡಿ ಮಾಡ್ಕೊಂಬರೋದಕ್ಕೆ. ಸೊ ಮತ್ತು ಇನ್ನು ಏನಂತಂದರೆ ನನ್ನ ಅಮ್ಮರ ಮನೆಗೆ ಬಂದಾಯಿತು. ಯಾಕೆಂದರೆ ನಮ್ಮ ಅಪ್ಪಾಜಿ ಜೊತೆ ಒಂದು ಶೂಟ್ ಮಾಡೋದಿತ್ತು ಇವತ್ತು. ಅದಕ್ಕೋಸ್ಕರ ಬಿಫೋರೇ ಹೇಳಿ ನಮ್ಮ ಅಪ್ಪಂಗೆ ಎಲ್ಲೂ ಹೋಗೋದಕ್ಕೆ ಬಿಡಲಿಲ್ಲಂಗೆ ಮನೇಲೇ ಕೂರೋದಕ್ಕೆ ಹೇಳಿದ್ದೆ. ಸೊ ನಾನು ಬರ್ತೀನಿ ಅಂತ ವೇಟ್ ಮಾಡ್ಕೊಂಡು ನಮ್ಮ ಅಪ್ಪ ಮನೇಲೇ ಕೂತಿದ್ರು. ಒಂದು ಮಂಡಿ ನೋವಿಂದು ಆ್ಯಡ್ ಶೂಟ್ ಮಾಡೋದಿತ್ತು ಫ್ರೆಂಡ್ಸ್, ಸಿಂಪಲಾಗಿ ಒಂದು ಪ್ರಮೋಷನ್. ಅದಕ್ಕೆ ನಮ್ಮ ಅಮ್ಮ ನಮ್ಮ ಚಿಕ್ಕಮ್ಮ ಅವ್ರು ಇವ್ರನ್ನ ಕರ್ಕೊಳ್ಳಿ ಅಂತಲೂ ಹೇಳಿದ್ರು. ಬಟ್ ನನಗೆ ನಮ್ಮ ಅಪ್ಪನ ಜೊತೆ ಒಂದೇ ಒಂದು ಈ ಥರದೊಂದು ಶೂಟ್ ಮಾಡಬೇಕಂತ ತುಂಬ ದಿನದಿಂದ ಅನ್ಕೊತಿದ್ದೆ. ಅದೇನೋ ಒಂಥರ ಖುಷಿ, ಹಾಗಾಗಿ ವೇಟ್ ಮಾಡ್ತಿದ್ದೆ. ನಮ್ಮಪ್ಪ ನಾನು ಮಾಡಲ್ಲಮ್ಮ, ನಾನು ನಿಮ್ಗೆ ಮಾತಾಡೋಕ್ಕೆ ಬರಲ್ಲ, ನಾನು ಯಾವತ್ತೂ ಮಾತಾಡಿಲ್ಲ ಅಂತ ಹೇಳ್ತಿದ್ರು. ಇಲ್ಲಪ್ಪ ನಾನು ಕಲಿಸ್ಕೊಡ್ತೀನಿ, ನೀನು ಮಾಡಂದರೆ ಮಾಡಷ್ಟೇ ಅಂತ ಹೇಳ್ತಿದ್ದೆ. ನನಗೆ ಗೊತ್ತು ನಮ್ಮ ಅಪ್ಪನ ಜೊತೆ ಇದ್ದರೆ ಭಯಂಕರ ಕಾಮಿಡಿ ಇರುತ್ತೆ, ಸಖತ್ ಫನ್ ಇರುತ್ತೆ ಅಂತ. ನಾನು ಬರೋಕ್ಕಿಂತ ಮುಂಚೆನೇ ನಮ್ಮಮ್ಮ ನಿನ್ನೆ ರಾತ್ರಿಯಿಂದ ಅವಳೇನೋ ವೀಡಿಯೋ ಮಾಡ್ಬೇಕಂತ ಇದ್ದಾಳೆ, ನೀನು ನಗಂಗಿಲ್ಲ ನೋಡು, ನೀನು ಚೆನ್ನಾಗಿ ಮಾತಾಡ್ಬೇಕು ನೋಡು, ನೀನು ಹೆಂಗೆ ಕಿಚ್ಕೊಂತೀಯ ಹಂಗೆ ಜೋರಾಗಿ ಮಾತಾಡ್ಬೇಕು ನೋಡು ಅಂತೇಳಿ ಫುಲ್ಲು ಟ್ರೈನ್ ಮಾಡಿಬಿಟ್ಟಿದ್ದಾರೆ ಪಾಪ. ಎಷ್ಟು ಮಟ್ಟಿಗೆ ಅಂತಂದರೆ ನಮ್ಮಮ್ಮ ಇದ್ದರೆ ನಮ್ಮಪ್ಪ ಮಾತಾಡ್ತಾನೆ ಇಲ್ಲ. ಕೊನೆಗೆ ಲಾಸ್ಟ್ ಶೂಟ್ ನಾವು ತೊಗೊಂಡಿದ್ದೆ ನಮ್ಮ ಅಮ್ಮನ ಹೊರಗಡೆ ಕಳಿಸಿ, ಅಷ್ಟು ನಮ್ಮಮ್ಮ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ರು, ನೀನು ನಗಂಗಿಲ್ಲ ಅಂತ ಹೇಳಿ. ನನಗೆ ಅವಾಗ ಅರ್ಥ ಆಯಿತು, ಅಮ್ಮ ನೀನೇ ಅಪ್ಪಂಗೆ ಫುಲ್ ಸ್ಟ್ರಿಕ್ಟ್ ಮಾಡಿಬಿಟ್ಟಿದೆ, ನೀನಿದ್ರೆ ಅಪ್ಪ ಮಾತಾಡಲ್ಲ, ಹೋಗಿ ನೀನು ಅಂತ ಹೇಳಿ. ಸೊ ಕೆಲವೊಂದು ಬ್ಲೂಪರ್ಸ್ ಆ್ಯಡ್ ಮಾಡ್ತೀನಿ ನೋಡಿ, ಏನು ಸಖತ್ತಿದೆ. ದೇಸನ್ ಬರಕ್ ನನಗೆಲ್ಲ ಆಗುತ್ತೆ, ದೇಸನ್ ಬರಕ್ ನನಗೆಲ್ಲ ಆಗುತ್ತೆ. ಯಾಕೆ ಏನಾಯ್ತು ಅಂಟನಾ ಕಾಲ್ ತಿಕ್ಕೊಂಡ ಉಂಟ నువ్వు ಕರೆಕ್ಟ್ ಸೂಪ್ ಮುಸ್ಲಿಡ್ ఎంత బాగా నువ్వు నాకేం చెప్తా సీరియస్ నా ఇద్దా చెప్ప
ದೇಸನ್ ಬರೋದು ನನಗೆಲ್ಲ ಆಗುತ್ತೆ. ಏನಾಯ್ತು? ಕೊನೆಗೆ ಸುಮಾರು ಹೊತ್ತಾದ್ಮೇಲೆ ಒನ್ ಟೇಕ್ ತಗೊಂಡ್ವಿ, ಬಟ್ ಅದು ನಾಟ್ ಎ ಪರ್ಫೆಕ್ಟ್. ಇನ್ನೂ ಒನ್ ಟೇಕ್ ತಗೊಂಡ್ವಿ, ಅದು ಕೂಡ ಹಾಗೆ ಸಖತ್ ಚೆನ್ನಾಗಿತ್ತು. ಇನ್ನು ಇವಾಗೆಲ್ಲ ನಮ್ಮ ಅಕ್ಕ ಬಂದಮೇಲೆ ಅಂದ್ರೆ ಭಯಂಕರನಾಗ್ತೀವಿ. ಸೊ ನಮ್ಮ ಅಪ್ಪಂಗೆ ಅಷ್ಟೋ ಇಷ್ಟೋ ಧೈರ್ಯ ಇತ್ತು ನಾನು ಒಬ್ಬಳೇ ಇದ್ದಾಗ, ಬಟ್ ನಮ್ಮತ್ತೆ ನಮ್ಮ ಅಕ್ಕ ನಮ್ಮ ಅಣ್ಣ ಅವರೆಲ್ಲ ಬಂದು ಎದುರುಗಡೆ ಕೂತ್ಕೊಂಡಿದ್ದಾಗಂತೂ ಇನ್ನೂ ಫುಲ್ ಕಾಮಿಡಿ ಆಗೋಯ್ತು. ಹಂಗಾಯಿತು ನಮ್ಮ ಅಪ್ಪನ ಕತೆ. ಬಟ್ ಚೆನ್ನಾಗಿತ್ತು ಫ್ರೆಂಡ್ಸ್, ಸಖತ್ ಎಂಜಾಯ್ ಮಾಡಿದ್ವಿ. ಫೈನಲಿ ಒಂದು ಔಟ್ಪುಟ್ ಅಂತ ತೊಗೊಂಡಿದ್ದೀನಿ, ಅದನ್ನು ಅಪ್ಡೇಟ್ ಮಾಡಬೇಕು ಅಂತ ಟೈಮ್ ಬಂದಾಗ ಖಂಡಿತ ಅಪ್ಲೋಡ್ ಮಾಡ್ತೀನಿ. సీరియస్ నప్పి నప్పి ఉండాలి ముఖంలో ఏ నగ్గ సీరియస్ ఉంటారు ఇట్లా మొత్తం తిట్టుకుంటావు. సీరియస్ ఉంటే ఏంటి నగ్గుతావు మీద అట్లాంటి ఇంకా తెలియదు అప్ప నాన్న తెచ్చిన వాయిస్ ఓవర్ ఎంత రెడీ చూడవు సేపు ఏ ఉత్తనండి మా ఎప్పటి కాదానికి సీరియస్ చెప్పద్దు మరి యాక్టింగ్ దానికే వాయిస్ తీసుకెళ్ళింది. ಫ್ರೆಂಡ್ಸ್ ಹಿಂಗೆ ನೋಡಿದ್ರಲ್ಲ ಭಯಂಕರ ಕಾಮಿಡಿ ಮಾಡಿಕೊಂಡು ಏನೋ ಪ್ರಾಕ್ಟೀಸ್ ಮಾಡಿದ್ವಿ. ಬಟ್ ಅದು ಒಂದು ಶೂಟ್ ಬಂದಿರಲಿಲ್ಲ. ನಾನು ಎಡಿಟಿಂಗ್ ಕೂತ್ಕೊಂಡಾಗ ಫುಲ್ ಟೆನ್ಷನ್ ಆಗಿಬಿಟ್ಟೆ, ಸರಿ ಬಂದಿರಲಿಲ್ಲ ಅಂತೇಳಿ. ನಮ್ಮ ಅಪ್ಪ ನಾನು ಟೆನ್ಷನ್ ಆಗಿದ್ದು ನೋಡಿ, ನಾನು ಸೀರಿಯಸ್ ಆಗಿದ್ದು ನೋಡಿ ಮುಖದಲ್ಲಿ ಒಂದೇ ಸರಿ ಕೇಳಿದ್ದು ನನಗೆ, ಯಾಕಮ್ಮ ಚೆನ್ನಾಗಿ ಬಂದಿಲ್ಲ? ಇಲ್ಲ ಸರಿ ಇನ್ನೊಂದು ಸರಿ ಮಾಡ್ತೀನಿ ಬಾ ಅಂತೇಳಿ. ಎಷ್ಟು ಚೆನ್ನಾಗಂದರು. ಯಾಕಂದರೆ ಯಾವತ್ತೂ ಮಾತಾಡಿಲ್ಲ, ಯಾವತ್ತೂ ರೆಸ್ಪಾನ್ಸ್ ಮಾಡಿಲ್ಲ, ಯಾವತ್ತೂ ಕ್ಯಾಮ್ರಾ ಅನ್ನೋದೇ ಗೊತ್ತಿಲ್ಲ. ನಾನು ತಂದಾಗ ನಾನೇನೋ ಎಡಿಟ್ ಮಾಡುವಾಗ ನಾನು ಶೂಟ್ ಮಾಡುವಾಗ ನೋಡ್ತಿರ್ತಾರೆ ಅಷ್ಟೇ, ಅದರ್ವೈಸ್ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಬಟ್ ನಾನು ಜಸ್ಟ್ ಟೆನ್ಷನ್ ಆಗಿ ಅಪ್ಪ ಚೆನ್ನಾಗಿ ಬಂದಿಲ್ಲ ಅಂದಿದ್ದೆ ತಡ ಮತ್ತೆ ಇನ್ನೊಮ್ಮೆ ನನ್ನ ಜೊತೆ ಚೆನ್ನಾಗಿ ಕೂತ್ಕೊಂಡು ಸೀರಿಯಸ್ ಆಗಿ ಮಾಡಿ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಸೊ ತಂದೆ ತಾಯಿಗಳಿಗೆ ಮಕ್ಕಳದು ಕನಸು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ನನಗೆ ಅವಾಗ ಅನ್ನಿಸ್ತಾ ಇತ್ತು. ಸೊ ಚೆನ್ನಾಗಿ ಬಂತು ಫ್ರೆಂಡ್ಸ್. ಫೈನಲಿ ಏನೋ ಒಂದು ಔಟ್ಪುಟ್ ತೆಗೆದ್ವಿ, ಅದನ್ನು ಖಂಡಿತ ನಿಮ್ಮೆಲ್ಲರ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಇನ್ನು ಅಮ್ಮನ ಮನೆಯಲ್ಲೇ ಒಂದು ಆಲ್ಮೋಸ್ಟ್ 3-3:30ವರೆಗೂ ಇದ್ವಿ ಫ್ರೆಂಡ್ಸ್. ಆಟ ಆಡ್ಕೊತ ಎಲ್ಲ ಎಂಜಾಯ್ ಮಾಡ್ಕೊತ ಮಾತಾಡ್ಕೊತ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿ ಹೋದ್ರೆ ಹಾಗೆ ಇನ್ನು ಮಿಂಚುದು ಕೇಳ್ತೀರಾ, ಭಯಂಕರ ಆಟಗಳಲ್ಲಿ ಹೋದ್ರೆ ಅಸಲು ಕೈಗೂ ಸಿಗಲ್ಲ ಮೈಗೂ ಸಿಗಲ್ಲ ಹಂಗಿರ್ತಾಳೆ ಫ್ರೆಂಡ್ಸ್. ಅಮ್ಮನ ಮನೆಯಿಂದ ನಾನು ಬಂದು ಸುಮಾರು ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳು ಮುಗಿಸ್ಕೊಂಡು ಅಷ್ಟೊತ್ತಿಗೆ ಲೇಟ್ ಆಯಿತು ಅಂತ ಹೇಳಿ ಮನೇಲಿ ಎಲ್ಲ ಕೆಲಸ ಮುಗಿಸಿದ್ದೆ. ಸಾರಿ ವಿಡಿಯೋ ಕೆಲಸ ಎಲ್ಲ ಮುಗಿಸಿದ್ದೆ, ಮನೆ ಕೆಲಸ ಎಲ್ಲ ಹಂಗೆ ಪೆಂಡಿಂಗ್ ಇತ್ತು. ಸೊ ಇದನ್ನು ಆದಮೇಲೆ ಜಯಂತ್ ಕೂಡ ಬಂದರು. ಒಂದು ಎಷ್ಟು ಗಂಟೆ ಬಂದೆ ನೀನು? 4:15 ಹಂಗೆ ಬಂದರು. ಅವ್ರು ಬಂದಾದ್ಮೇಲೆ ಒಂದು ಸ್ವಲ್ಪ ಹರಿಕತೆ ಎಲ್ಲ ಕುತ್ಕೊಂಡು ಮಾತಾಡಿ ನಂದೆಲ್ಲ ಕೆಲಸ ಮುಗಿಸ್ಕೊಂಡು ಸೊ ದೆನ್ ಇದ್ದು ಮನೆಯಲ್ಲಿ ಕಸ ಓಕೆ ಬಿಸ್ನೆಸ್ ಕತೆ ಸೊ ಅದೆಲ್ಲ ಮುಗಿಸ್ಕೊಂಡು ಇನ್ನು ಮನೇಲಿ ಕಸ ಹೊಡೆದು ಬಾಗಿಲಿಗೆ ನೀರು ಹಾಕಿ ದೀಪ ಹಚ್ಚಿ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋಗಿ ಬರೋವಾಗ ಅಲ್ಲಿ ನಮಗೆ ಪರಿಚಯ ಇರೋರು ನ್ಯೂ ಶಾಪ್ ಓಪನ್ ಮಾಡಿದ್ರು. ಅಲ್ಲೂ ಕೂಡ ಒಂದು ಸ್ವಲ್ಪ ವಿಸಿಟ್ ಮಾಡಿದ್ವಿ. ಒಂದು 4 ಗಂಟೆ ಅಲ್ಲೋಯ್ತು, ಮಾತಾಡ್ಕೊಂಡು ನಿಂತ್ಕೊಂಡ್ವಿ. ಮಾಮಿ ನಾನು ಇಷ್ಟಪಟ್ಟು ತಂದಿರೋದು ನಿನ್ನ ಡೌರಾಜ. ಸೊ ನಮ್ಮ ಮಿಂಚು ಬೆಳಗ್ಗೆ ಏನೋ ಪೋಸ್ಟರ್ ನೋಡಿ ಪಿಜ್ಜಾ ಕೇಳಿದ್ಲು. ಅವ್ರು ಮೇಡಮ್ ಏನಾದ್ರು ಟ್ರೈ ಮಾಡಿ ಹಾಗೆ ಹಿಂಗೆ ಅಂತಿದ್ರು. ಸದ್ಯಕ್ಕೆ ಏನು ಬೇಡ, ಚೀಸ್ ಕೇಕ್ ಅಂದರೆ ಇಷ್ಟ ನನಗೆ ಇದೆನಾ ಅಂತಂದೆ. ಅಯ್ಯೋ ತರಿಸಿಲ್ಲ ಮೇಡಮ್, ನಿಮಗೋಸ್ಕರ ಮುಂದಿನ ವಾರ ತರಿಸ್ತೀವಿ ಅಂತ ಹೇಳಿದರು. ಸೊ ಅದೇ ನೀನು ನನಗೆ ಪಿಜ್ಜಾ ಮಾಡ್ಕೊಡ್ತೀನಿ ಮೇಡಮ್ ಅಂತಂದರು. ಹಾಂ ಹಂಗಿದ್ರೆ ಖಾರ ಕಡಿಮೆ ಹಾಕಿ ಪಿಜ್ಜಾ ಮಾಡ್ತೀನಿ ಅಂತಂದಿದ್ದಕ್ಕೆ ನಮ್ಮ ಮಿಟ್ಟಿಗೋಸ್ಕರ ಮಾಡಿಸ್ಕೊಂಡು ತಗೊಂಬಂದಿದ್ದು. ತುಂಬ ರೇರ್ ನಾವು ಈ ಥರ ಮಕ್ಕಳಿಗೆ ಅದೆಲ್ಲ ತರೋದು. ಬಟ್ ಅದ್ಯಾಕೋ ಇವತ್ತು ಅವಳು ಕೇಳಿದ್ಲು ಮಾರ್ನಿಂಗ್, ನನಗೂ ಅವ್ರು ಕೇಳಿದ್ರಿಂದ ಕೋಇನ್ಸಿಡೆನ್ಸ್ ಆಗಿತ್ತು ಅಂದ್ಕೊಂಡ್ವಿ. ಅವ್ರಿಗೆ ಬರ್ತಾರೆ ಟ್ಯೂಷನಿಂದ ಬಂದಾಗ ಸರ್ಪ್ರೈಸಿಂಗ್ ಆಗಿ ಕೊಡ್ತೀನಿ ಅವ್ರ ರಿಯಾಕ್ಷನ್ ಏನು ನೋಡೋಣ. ಬಟ್ ನಾನು ಇಷ್ಟಪಟ್ಟು ಒಂದು ತೊಗೊಂಬಂದೆ ಕೇಕ್. ಕೊಡಿಲಿ ನಮ್ಮ ಜಯಂತ್ಗೆ ಹೆಂಗಿದೆ, ತುಂಬ ಸಕ್ಕ ಸ್ವೀಟ್ ಇದ್ದರೆ ಅವ್ರಿಗೆ ಇಷ್ಟ ಆಗಲ್ಲ. ಬಟ್ ನನಗೆ ಇಷ್ಟಪಟ್ಟು ತಿನ್ನೋದು ನಾನು ಇದೊಂದೇ. ಏನು ಇವಾಗೆಲ್ಲ ಡೆಸರ್ಟ್ ಸ್ವೀಟ್ಸ್ ಬರುತ್ತಲ್ಲ ಟ್ರೆಂಡಿಂಗ್, ಅದನ್ನಷ್ಟೇ ತಿನ್ನೋದು. ಅದರಲ್ಲೂ ಚೀಸ್ ಕೇಕ್ ತಿಂತೀನಿ ಅರ್ಧ, ತುಂಬ ಇಷ್ಟ ಬಟ್ ಅರ್ಧ ತಿಂತೀನಿ, ಆ ಲೆವೆಲ್ ತಿನ್ನೋಕ್ಕೆ ಇಷ್ಟ ಬರಲ್ಲ. ಸೊ ಇದು ಮಾತ್ರ ಇಷ್ಟಪಟ್ಟು ತಂದಿರೋದು. ಇವಾಗ ಬಾಯಲ್ಲಿ ನೀರು ಬರ್ತಿದೆ ನನಗೆ. ಕೊಡ್ತೀನಿ, ತಿಂತಿ ಏನು ಗೊತ್ತಾ, ಇವಾಗ ನಂದು ಏನು ಕೆಲಸ ಅಂತಂದರೆ
ಏನು ಕೆಲಸ ಕಿಚನ್ ಕ್ಲೀನು ನೀನು ನಿನ್ನ ಕ್ಲೀನ್ ಮಾಡ್ಕೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾರೆ ತಗೋ ಅಮ್ಮ ಬಿತ್ತಲೆ ಹೊಡ್ತಾರೆ ನನಗೆ ಅವ್ರು ದಿನ ಕ್ಲೀನ್ ಮಾಡ್ಕೊತಾರೆ ಇನ್ನು ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು ಜೊತೆಲಿ ಸೊಪ್ಪು ಸಾರು ಮಾಡಬೇಕು ಸೊಪ್ಪು ಸಾರು ಮತ್ತೆ ಮಾಡೋಣ ಚಪಾತಿ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೆ ಆದರೆ ಆಯಿತು ಇಲ್ಲಾಂದರೆ ಇಲ್ಲ ನಂದು ಕೆಲವೊಮ್ಮೆ ಹೆಂಗಿರುತ್ತೆ ಅಂತಂದರೆ ಮಾರ್ನಿಂಗಿಂದ ಕಂಪ್ಲೀಟಾಗಿ ವರ್ಕ್ ಮಾಡಿರ್ತೀನಿ ಮನೆ ಕೆಲಸಗಳಾಗಿರ್ಬೋದು ನಂದು ಪರ್ಸ್ನಲ್ ವರ್ಕ್ಸ್ ಮತ್ತು ಪ್ರೊಫೆಷ್ನಲ್ ವರ್ಕ್ಸ್ ಎರಡು ಮಿಕ್ಸ್ ಆಗಿರುತ್ತಲ್ಲ ಹಾಗಾಗಿ ರೆಸ್ಟ್ ಇರಲ್ಲ ಒಂದೊಂದು ಸರಿ ಹೆಂಗೆ ಅನ್ಸುತ್ತೆ ಅಂದರೆ ಇಷ್ಟು ಟೈಮ್ ಆಗಿದ್ರೊಳಗಡೆ ಫುಲ್ ಸುಸ್ತಾಗಿಬಿಟ್ಟಿರುತ್ತೆ ಸೊ ನಾನು ಮಧ್ಯಾಹ್ನ ಮಲ್ಕೊಳ್ಳೋದು ತುಂಬ ರೇರ್ ಫ್ರೆಂಡ್ಸ್ ನನಗೆ ಭಯಂಕರ ಸುಸ್ತಾಗಿರಬೇಕು ಆವಾಗ ಮಾತ್ರ ನಾನು ರೆಸ್ಟ್ ಮಾಡೋದು ಆ್ಯಂಡ್ ಅದರ್ವೈಸ್ ನಾನು ಸುಮ್ಮನೆ ಮಲ್ಕೊಂಡ್ಬಿಟ್ರೆ ನನಗೆ ಒಂಥರ ಹೊಟ್ಟೆ ಉರಿಯುತ್ತೆ ಅದೇ ಟೈಮಿಂಗ್ಸಲ್ಲಿ ಬುಕ್ಸ್ ಓದ್ಬೋದಲ್ಲ ಅಂತ ಹೇಳಿ ಬುಕ್ಸ್ ಓದ್ತಾ ಇರ್ತೀನಿ ಸುಮಾರು ಸರಿ ಆ್ಯಂಡ್ ಈಗ ಅಡುಗೆ ಮನೆ ಹೋಗೋದಕ್ಕಿಂತ ಮುಂಚೆ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಕೂತ್ಕೊಂಡು ಏನು ಚಾಕ್ಲೇಟ್ ಈ ಥರ ಅದನ್ನು ಫುಲ್ ಖಾಲಿ ಮಾಡ್ತಾ ಇದ್ದೀವಿ ಈ ಥರ ಅಂದಿದ್ದೆ ಒಂದೇ ಒಂದು ಹಾಗಾಗಿ ಸೊ ಫುಲ್ ಖಾಲಿ ಆಗೋವರೆಗೂ ತಿಂದಾಯಿತು ಇನ್ನು ಅವ್ರಿಗೆ ಸರ್ಪ್ರೈಸಾಗಿ ಕೊಡೋಣ ಅಂತ ಅಂದ್ಕೊಂಡಿದ್ವಲ್ಲ ಅದೇನಾಯಿತು ಅಂತಂದರೆ ಒಂದು ಪೀಸ್ ಬೈಟ್ ಏನೋ ಟೇಸ್ಟ್ ಮಾಡಬೇಡ ಅಂತ ಅಂದ್ಕೊಂಡು ನಾನೊಂದು ಬೈಟ್ ತೊಗೊಂಡು ಟೇಸ್ಟ್ ಮಾಡ್ತಾ ಇದ್ದೀನಿ ಸೊ ಜಯಂತ್ ಕೂಡ ನಾನು ಒಂದು ತಿಂತೀನಿ ಅಂತ ಹೇಳಿ ಒಂದು ತಿಂದ್ಬಿಟ್ರು ಅದೇ ನೀನು ಆಗಿದ್ದೆಲ್ಲ ಕತೆ ಬೇರೆನೇ ನಾನು ಇಂಥದ್ದೆಲ್ಲ ಇಷ್ಟಪಟ್ಟು ತಿನ್ನೋದು ತುಂಬ ರೇರ್ ಫ್ರೆಂಡ್ಸ್ ತಿಂದರೂ ಕೂಡ ತುಂಬ ಕ್ವಾಂಟಿಟಿ ಕಡಿಮೆ ಇರುತ್ತೆ ನಂದು ಅಷ್ಟು ಹಾಗೆ ಮೇಂಟೈನ್ ಮಾಡ್ತೀನಿ ನನಗೆ ಅಷ್ಟೇ ಇಷ್ಟ ಆಗಲ್ಲ ಬಟ್ ಕೆಲವೊಮ್ಮೆ ಇಷ್ಟಪಟ್ಟು ತಿಂತೀನಿ ಹಾಗಾಗಿ ಅಕ್ಸೆಪ್ಟ್ ಮಾಡ್ತೀನಿ ತೀರಾ ನಮ್ಮ ಬಾಡಿಗೆ ನಾವು ಪ್ರೆಷರ್ ಕೂಡ ಹಾಕಬಾರ್ದು ಮತ್ತು ಒಂಥರ ಕಂಟ್ರೋಲಲ್ಲಿ ಇಡೋ ಥರನೂ ಆಗಬಾರ್ದು ಸಮ್ಟೈಮ್ಸ್ ನಮ್ಮದು ಎಮೋಷನ್ಸ್ ಮತ್ತು ನಮ್ಮ ಮೈಂಡಲ್ಲಿ ಏನು ಓಡ್ತಾ ಇರುತ್ತೆ ಅದ್ರ ವಿರುದ್ಧ ಕೂಡ ಹೋಗೋದಕ್ಕಾಗಲ್ಲ ನಮಗೆ ಸೊ ಹಾಗಾಗಿ ಒಂದು ಫ್ಲೋ ಅಲ್ಲಿ ಹೋಗೋದಕ್ಕೆ ಬಿಟ್ಬಿಡ್ತೀನಿ ಜಯಂತ್ ಹೋಗಿ ಮಕ್ಕಳನ್ನ ಕರ್ಕೊಂಬರ್ದೊಳಗಡೆ ನಾನಿಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟೆ ಸೊ ನೈಟ್ ಡ್ರೆಸ್ ಹಾಕ್ತಾ ಇದ್ದೀನಿ ಇತ್ತೀಚೆಗೆ ತುಂಬ ಇಷ್ಟ ಆಗ್ತಿದ್ದಾವೆ ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಈ ಥರದ ನೈಟ್ ಡ್ರೆಸ್ಗಳನ್ನ ತರಿಸ್ಕೊಂಡಿರೋದು ಅದರಲ್ಲೂ ಹಾಕಿದಾಗ ಕಂಫರ್ಟಬಲ್ ಆಗಿ ಫೀಲ್ ಮಾಡಿರೋದು ಸೊ ಮಾರ್ನಿಂಗ್ ಏನು ಹಾಕಿದ್ದೆ ಇವಾಗ ಏನು ಹಾಕಿದ್ದೀನಿ ಆ್ಯಂಡ್ ಇದೆರಡರದ್ದು ಲಿಂಕ್ ಬಂದು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಎರಡು ಕೂಡ ಕಾಂಬೋ ಸೆಟ್ ತೊಗೊಂಡಿದ್ದೀನಿ ಒಂದು ಕಾಂಬೋ ಸೆಟ್ ಮತ್ತು ಇನ್ನೊಂದು ಕಾಂಬೋ ಸೆಟ್ ಟೋಟಲ್ 6 ಪೀಸಸ್ ನಿಮಗೆ ಯಾವುದು ಡಿಸೈನ್ ಇಷ್ಟ ಆಗುತ್ತೆ ನೀವು ಖಂಡಿತ ಪರ್ಚೇಸ್ ಮಾಡ್ಬೋದು ಒಳ್ಳೆ ಪ್ರೈಸ್ ಫ್ರೆಂಡ್ಸ್ ಕಡಿಮೆ ಪ್ರೈಸಲ್ಲಿ ಮೂರು ಪೀಸ್ ಬರ್ತಾ ಇದೆ ಮತ್ತು ವರ್ತಬಲ್ ಕೂಡ ಇದೆ ವಿತೌಟ್ ವರ್ತಬಲ್ ನಾನು ನಿಮ್ಮ ಜೊತೆ ಶೇರ್ ಮಾಡಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ಅಡುಗೆ ಮಾಡೋದಕ್ಕೆ ಅಂತ ಒಳಗಡೆ ಬಂದು ಪೂರ್ತಿ ಪಾತ್ರೆ ಎಷ್ಟಿತ್ತು ಅಷ್ಟನ್ನು ಕೂಡ ತಿಕ್ಕಿ ತೊಳೆದು ಏನು ಇದೆಲ್ಲ ಜೋಡಿಸೋದ್ಲಿಕ್ಕೆ ಸುಸ್ತಾಗೋಯ್ತು ನನಗೆ ಕಣ್ಣಲ್ಲಿ ನಿದ್ದೆ ಬಂತು ಆದರೂ ಕೂಡ ಏನಿಲ್ಲ ಅಡುಗೆ ಕೂಡ ಮಾಡ್ಕೊಂಡ್ವಿ ಒಂದು ಕಡೆ ಜಯಂತ್ ಅನ್ನಕ್ಕೆ ಇಟ್ಟಿದ್ರು ಇನ್ನೊಂದು ಕಡೆ ಸಾರಿಗೆ ಇಟ್ಟಿದ್ದೆ ನಾನು ಸೊ ಪಾತ್ರೆ ಎಲ್ಲ ತೊಳೆಯೋದ್ರೊಳಗಡೆ ಮತ್ತೆ ಅದೆಲ್ಲ ಕಂಪ್ಲೀಟ್ ಆಗಿತ್ತು ಕುದೀತು ಮತ್ತು ಇವಾಗ ಒಗ್ಗರಣೆ ಕೊಟ್ಟು ಅಮ್ಮ ಅಪ್ಪಂಗೆ ಒಂದು ಸ್ವಲ್ಪ ಕೊಟ್ಟು ಕಳಿಸಿದ್ವಿ ಇನ್ನು ಮುದ್ದೆ ಮಾಡ್ಕೋಬೇಕಂತ ಇದ್ವಿ ನೋ ಪ್ಲ್ಯಾನ್ ಫ್ಲಾಪ್ ಆಯಿತು ಯಾಕಂದರೆ ಆಗಲ್ಲ ನನಗೆ ಅಷ್ಟು ಸುಸ್ತಾಯ್ತು ಆಲ್ರೆಡಿ 9:30 ಆಗಿದೆ 9:30 ಎಬೋ ಆಗಿದೆ ಅದಕ್ಕೆ ಬಿಸಿ ಬಿಸಿ ರೊಟ್ಟಿ ತರಿಸ್ಕೊಂಡ್ವಿ ಅಟ್ಲೀಸ್ಟ್ ಏನಾದ್ರು ಬೇಕು ಮಮ್ಮಿ ಹೆಂಗೂ ಅಪ್ಪ ಅಮ್ಮಂಗೆ ಸಾಂಬಾರು ಕೊಟ್ಟು ಬರಕ್ಕೆ ಹೋಗಿದ್ರಲ್ಲ ಹಾಗೆ ರೊಟ್ಟಿ ಬಂದಿದ್ದಕ್ಕೆ ರೊಟ್ಟಿ ತಗೊಂಬಂದ್ರು ಜೊತೆಲಿ ಮಜ್ಜಿಗೆ ಕೂಡ ಮಾಡ್ಕೊಂಡ್ವಿ ಸೊ ನನಗಂತೂ ಆಹಾ ಬಾಯಲ್ಲಿ ನೀರು ಬರುತ್ತೆ ಏನು ಈ ಸೊಪ್ಪಿನ ಸಾರು ಜೊತೆ ಮಜ್ಜಿಗೆ ಒಂದ್ಸರಿ ಟ್ರೈ ಮಾಡಿ ಮಸ್ತ್ ಇರುತ್ತೆ ಕಾಂಬಿನೇಷನ್ ನನಗಂತೂ ತುಂಬ ಇಷ್ಟ ಇನ್ನು ಊಟಕ್ಕೆ ರೆಡಿ ಆಯಿತು ನಾವು ಹೊರಟಿದ್ದೀವಿ ಆ್ಯಂಡ್ ಮಿಂಚು ಮಲ್ಕೊಂಡ್ಬಿಟ್ಲು ಅವಳಿಗತ್ತು ಇಡೀ ದಿನ ಮಲ್ಕೊಂಡಿಲ್ಲ ಸೊ ಬೇಗ ಮಲ್ಕೊಂಡ್ರು ದಿನ ಹೀಗೆ ಮಾಡೋಣ ಅಂತ ಅನಿಸುತ್ತೆ ಸಮ್ಟೈಮ್ಸ್ ಇಲ್ಲಾಂದರೆ 12:30 1 ಗಂಟೆ ಆಗಿಬಿಡುತ್ತೆ ಇನ್ನು ಜಯಂತ್ ಊಟಕ್ಕೆ ಕೂತ್ಕೊಂಡಿದ್ದಾರೆ ಸೊ ಅವ್ರು ನೋಡಿ ಚಿಟ್ಟಿಗೆ ಅನ್ನ ಸಾಂಬಾರು ಹಾಕ್ಕೊಟ್ಟಿದ್ದೀನಿ ಬಟ್ ಇವಳಿಗೆ ಒಗ್ಗರಣೆ ಹಾಕ್ದಿರಾ ನಾನೇನು ಸೊಪ್ಪು ಅನ್ನ ಎಲ್ಲ ತೆಗ್ದಿಕ್ತೀನಲ್ಲ ಅದು ಹಾಕ್ಕೊಟ್ಟಿದ್ದೀನಿ ಚಿಟ್ಟಿಗೂ ಕೂಡ ಹಾಗೆ ಇಷ್ಟ ಚಿಟ್ಟಿ ಹಂಗೆ ಕೂತ್ಕೊಳ್ಳೋದು ಕಾಲು ನೋಯ್ತಿದೆ ಅಂತೆ ಚೆನ್ನಾಯ್ತಮ್ಮ ಮತ್ತು ಪೂರ್ತಿ ಖಾಲಿ ಮಾಡಬೇಕು ಓಕೆನಾ ಜಾಣಿಯಾಗಿ ಏನು ಗೊತ್ತಾ ಫ್ರೆಂಡ್ಸ್ ನಮ್ಮ ಮಿಟ್ಟು ತುಂಬ ಜಾಣಿಯಾಗಿದ್ದಾಳೆ ಅವಳೇ ಊಟ ಮಾಡ್ತಿದ್ದಾಳೆ ಒಬ್ಬಳೇ ಸರಿ ಆಯಿತು ನೀನು ಸಾಂಬಾರು ಜೊತೆ ತಿನ್ನಲ್ಲ ಸರಿ ಬಿಡು ಮಿಟ್ಟು ಏನಂತಂದರೆ ಒಬ್ಬಳೇ ತಿನ್ನೋದು ಕಲ್ತು ಬಿಟ್ಟಿದ್ದಾಳೆ ಸಖತ್ ಜಾಣೆ ಆಗಿದ್ದಾಳೆ ಅಲ್ಲಮ್ಮ ನೀನು ಒಬ್ಬಳೇ ತಿಂತೀಯಲ್ಲ ಯಾರು ಹೇಳ್ಕೊಟ್ರು ಯಾರು ಹೇಳಿ ನೀನೇ ಕಲ್ತೀಯಾ ನೋಡಿ ಫ್ರೆಂಡ್ಸ್ ಅವಳೇ ಕಲಿತಾಳಂತ ಎಷ್ಟು ಜಾಣೆ ಯಾರು ಕೊಟ್ಟರು ನಿನಗೆ ಬುದ್ಧಿವಂತಿಕೆ ಇದನ್ನು ದೇವ್ರಾ ಜಿಜ್ಜಿ ಬಿಡು ಅದು ಹಂಗೆ ಬಟ್ಲ ಹಂಗೆ ಮಾಡಬಾರ್ದು ತಿಂತೀಯ ಮತ್ತೆ ಒಬ್ಬಳೇ ನಿನ್ನೇನು ಒಬ್ಬಳೇ ತಿಂದ್ಲು ಫ್ರೆಂಡ್ಸ್ ಅಪ್ಪ ಅವ್ರು ಮಿಸ್ ನಾನು ಫೋನ್ ಮಾಡಿ ಹೇಳ್ತೀನಿ ಮ್ಯಾಮ್ ಧೃತಿ ತುಂಬ ಚೆನ್ನಾಗಿ ಊಟ ಮಾಡೋದು ಕಲ್ತಿದ್ದಾಳೆ ಮ್ಯಾಮ್ ಅಂತ ಓಕೆನಾ ಡನ್ನಾ ಹ್ಯಾಪಿ ಬೇಗ ಖಾಲಿ ಮಾಡಿ ತಟ್ಟೆ ತೋರಿಸು ಓಕೆನಾ ಸೊ ಅಷ್ಟ್ರದ್ದು ಊಟ ಆಯಿತು ಇನ್ನು ಮಿಂಚು ಮಲ್ಕೊಂಡಿದ್ಲಲ್ಲ ಅವಳು ಎದ್ದು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ಲು ಅಂತೇಳಿ ನಂದು ಊಟ ಕಡಿಮೆ ಆಗಿಬಿಡ್ತು ನಮ್ಮ ಮಿಟ್ಟು ಗಲೀಜು ಮಾಡಿರೋದು ಇಲ್ಲಿ ಭಯಂಕರ ಆಗಿದೆ ಇನ್ನು ಎಸ್ ಇವತ್ತಿನ ಲಾಗ್ ಹಿಂಗಿದೆ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಒಪಿನಿಯನ್ಸ್ ಏನಿದ್ರು ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಿಸ್ ಮಾಡ್ಕೊಂಡಿದ್ರೆ ಇಷ್ಟ ಆದರೆ ಲಾಗ್ಸ್ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಳ್ಳೆ ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಹಿಂಗೆ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಕೀಪ್ ವಾಚಿಂಗ್ ಆ್ಯಂಡ್ ಇವಾಗ ನಂದೇನು ಕೆಲಸ ಅಂತಂದರೆ ಬುಕ್ ಓದಬೇಕು ಫ್ರೆಂಡ್ಸ್ ಇವತ್ತು ಬುಕ್ ಓದಿ ಮಲ್ಕೋಬೇಕು ದಿನ ಓದಬೇಕಣೋ ಬುಕ್ ಓದೋದು ಒಂದು ಹ್ಯಾಬಿಟ್ ಹೋಗಿ ಬಾಗ್ಲಾಕ್ ಹೋಗು ಬುಕ್ ಓದಿದ್ರೆ ಮೈಂಡ್ ಚೆನ್ನಾಗಿರುತ್ತೆ ಇದಿಷ್ಟು ಇವತ್ತಿನ ಕತೆ
ಸಿಗೋಣ ಮತ್ತೆ ಬಾಯ್ ಗುಡ್ ನೈಟ್.